ಗೈಸ್, ಜಸ್ಟ್ ಇಮ್ಯಾಜಿನ್, ನೀವು ಒಂದು ಹುಡುಗಿನ ಲವ್ ಮಾಡ್ತೀರಾ. ಅವಳು ನಿಮ್ನ ಬಿಟ್ಟಿರಲ್ಲ ಅನ್ನೋ ಸ್ಥಿತಿಗೆ ತಲುಪಿರ್ತಾಳೆ. ಆದ್ರೆ ಸಡನ್ ಆಗಿ ಒಂದಿನ ಹೇಳ್ದೆ ಕೇಳ್ದೆ ಕಾಣೆ ಆಗ್ಬಿಡ್ತಾಳೆ. ಮತ್ತೆ ಅವಳು ಸಿಕ್ಕಿದಾಗ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಹೇಗಿರುತ್ತೆ? ಶಾಕಿಂಗ್, ರೈಟ್? ಎಸ್, ಈ ಚಿತ್ರದ ಹೀರೋಗೂ ಅದೇ ತರನೇ ಆಗುತ್ತೆ. ಕೇರಳನಲ್ಲಿ ಒಂದು ಹುಡುಗಿನ ನೋಡಿ ಅವನಿಗೆ ಲವ್ ಆಗ್ಬಿಡುತ್ತೆ. ಆದ್ರೆ ಒಂದಿನ ಮತ್ತೆ ಸಿಕ್ಕಿದಾಗ ನೀವ್ ಯಾರು ಅಂತ ಕೇಳ್ತಾಳೆ. ಈ ರೀತಿ ಸಡನ್ ಆಗಿ ಆ ಹುಡುಗಿ ಬದಲಾಗೋದಕ್ಕೆ ಕಾರಣ ಏನು? ಹೀರೋ ಈ ಮಿಸ್ಟ್ರಿನ ಹೇಗೆ ಕ್ರ್ಯಾಕ್ ಮಾಡ್ತಾನೆ ಅನ್ನೋದೇ ಪೂರ್ತಿ ಕತೆ. ಕ್ಲೈಮ್ಯಾಕ್ಸ್ ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಬರುತ್ತೆ. ಚಿತ್ರದ ಹೆಸರು ಎಕ್ಕಡಿಕಿ ಪೋತಾವ್ ಚಿನ್ನವಾಡ. ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಅರ್ಜುನ್ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದಾನೆ. ಆಕ್ಚುಲಿ ಇವತ್ತು ಅರ್ಜುನ್ ಅವನ್ ಲವರ್ ಆಗಿರೋ ಆಯಿಷಾ ಜೊತೆಲಿ ಮದ್ವೆ ಆಗೋದಕ್ಕೆ ರೆಡಿ ಆಗಿದ್ದಾನೆ. ಆದ್ರೆ ಆಯಿಷಾ ಇನ್ನು ಬಂದಿಲ್ಲ. ಅವಳಿಗೆ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಆಗಿದೆ. ಸೊ ಅರ್ಜುನ್ ಗಾಬರಿ ಆಗ್ತಾನೆ. ಕೊನೆಗೂ ಆಯಿಷಾ ಬರಲ್ಲ. ಇವನಿಗೆ ಮೋಸ ಮಾಡ್ಬಿಟ್ಲು ಅನ್ಸುತ್ತೆ. ಫ್ರೆಂಡ್ಸ್ಗೆ ಭಯ, ಎಲ್ಲಿ ಹುಚ್ಚ ಆಗ್ಬಿಡ್ತಾನೋ ಅಂತ. ಆಗ ಅರ್ಜುನ್, ಹೆದರ್ಬೇಡ್ರೋ, ಲವ್ ಫೇಲ್ ಆದ್ರೆ ಲೈಫ್ ನಲ್ಲೂ ಫೇಲ್ ಆಗ್ತೀವಿ ಅಂತ ಅನ್ಕೋಬಾರ್ದು. ಕತೆ 4 ವರ್ಷ ಮುಂದಕ್ಕೆ ಹೋಗುತ್ತೆ. ಅರ್ಜುನ್ ಫ್ರೆಂಡ್ ಆಗಿರೋ ಕಿಶೋರ್ಗೆ ಏನೋ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ ಅಂತ ಒಬ್ರು ಡಾಕ್ಟರ್ನ ಮೀಟ್ ಆಗ್ತಾನೆ. ಚೆಕ್ ಮಾಡಿದ್ದ ಡಾಕ್ಟರ್ ಮೆಡಿಸಿನ್ ಬರ್ಕೊಡ್ತಾರೆ. ಆದ್ರೆ ಅದೇ ಮೆಂಟಲ್ ಅಸೈಲಮ್ ನಲ್ಲಿದ್ದ ಒಬ್ರು ಸ್ವಾಮೀಜಿ, ನಿನ್ ಸಮಸ್ಯೆಗೆ ಪರಿಹಾರ ಸಿಗ್ಬೇಕಂದ್ರೆ ಕೇರಳನಲ್ಲಿರೋ ಮಹಿಷಾಸುರ ಮರ್ದಿನಿ ಟೆಂಪಲ್ಗೆ ಹೋಗು ಅಂತ. ಕಿಶೋರ್ ಈ ವಿಷಯನ ಫ್ರೆಂಡ್ಸ್ಗೆ ಹೇಳ್ತಾನೆ. ಕೇರಳನಲ್ಲಿರೋ ಆ ದೇವಸ್ಥಾನದಲ್ಲಿ ದೆವ್ವಗಳನ್ನ ಓಡಿಸ್ತಾರಂತೆ. ನಾವೊಂದ್ಸಲ ಅಲ್ಲಿಗೆ ಹೋಗೋಣ. ಒಬ್ರು ಸ್ವಾಮೀಜಿ ನನಗೆ ಹೇಳಿದ್ರು ಅಲ್ಲಿಗೆ ಹೋಗು ಅಂತ. ಫ್ರೆಂಡ್ಸ್ ಒಪ್ಪದೇ ಇದ್ದಾಗ ಇವನು ಸ್ವಲ್ಪ ವಿಚಿತ್ರವಾಗಿ ನಡ್ಕೋತಾನೆ. ಸರಿ, ಒನ್ಸ್ ಹೋಗ್ಬರೋಣ ಅಂತ ಅರ್ಜುನ್ ಕಿಶೋರ್ನ ಕರ್ಕೊಂಡು ಕೇರಳಗೆ ಹೊರಡ್ತಾನೆ. ರೈಲ್ವೆ ಸ್ಟೇಷನ್ ನಲ್ಲಿದ್ದ ಒಬ್ಬ ಬುಡ್ಬುಡ್ಕೆ ಅವನು, ಹೋಗು, ಸಮಸ್ಯೆ ಏನು ಪರಿಹಾರ ಆಗುತ್ತೆ, ಅದ್ರ ಜೊತೆಗೆ ಇನ್ನೊಂದು ಹೊಸ ಸಮಸ್ಯೆನು ಶುರು ಆಗುತ್ತೆ ಅಂತ. ಆದ್ರೆ ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವಸ್ಥಾನ ಇರೋದು ಗುಹೆ ಒಳಗಡೆ. ಸ್ವಾಮೀಜಿ ಹೇಳ್ತಾರೆ, 3 ದಿನ ನೀವು ಇಲ್ಲಿ ಇರ್ಬೇಕಾಗುತ್ತೆ. 4 ರೀತಿನಲ್ಲಿ ಪರೀಕ್ಷೆ ಮಾಡ್ತೀವಿ. ಆ ಪರೀಕ್ಷೆನಲ್ಲಿ ಇವನೊಳಗಡೆ ದೆವ್ವ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅಂತ. ಸದ್ಯಕ್ಕೆ ಕಿಶೋರ್ ಇಲ್ಲೇ ಇರ್ಬೇಕಾಗುತ್ತೆ. ಅರ್ಜುನ್ ಒಂದು ಸ್ಮಾಲ್ ರೂಮ್ ನಲ್ಲಿ ಸ್ಟೇ ಆಗ್ತಾನೆ. ಪಕ್ಕದ ರೂಮ್ ಅಲ್ಲಿ ಒಂದು ಹುಡುಗಿ ಸ್ಟೇ ಆಗಿದ್ದಾಳೆ. ಅವಳನ್ನ ನೋಡಿದ ತಕ್ಷಣ ಇವನಿಗೆ ಅವಳ ಮೇಲೆ ಕ್ರಶ್ ಆಗ್ಬಿಡುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಅವಳು ತಿರುಗ್ದಾಗ, ಓಕೆ ಥ್ಯಾಂಕ್ ಯು. ಹಲೋ, ಏನು ಕರೆದು ಬಿಟ್ಟು ಸುಮ್ನೆ ಹೋಗ್ತಿದ್ಯಾ? ನನಗೆ ವೇಟಿಂಗ್ ಅಂದ್ರೆ ಆಗಲ್ಲ. ವಿಂಡೋ ಇಂದ ನೋಡಿದಾಗ ನಿನ್ ಮುಖ ಕಂಡಿಲ್ಲ. ಇಮಿಡಿಯೇಟ್ ಆಗಿ ನಿನ್ ಮುಖ ನೋಡದೆ ಹೋದ್ರೆ ಕ್ಯೂರಿಯಾಸಿಟಿ ಜೊತೆಗೆ ಬಿಪಿನೂ ಜಾಸ್ತಿ ಆಗುತ್ತೆ. ಅದ್ರ ಬದಲು ನಿನ್ ಮುಖ ನೋಡ್ಬಿಟ್ರೆ ನನ್ ಹೆಲ್ತ್ಗೂ ಒಳ್ಳೇದು, ನಿನ್ಗೂ ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಈ ಹುಡುಗಿಗೆ ಅನ್ಸುತ್ತೆ ಈ ಹುಡುಗನ್ ಕ್ಯಾರೆಕ್ಟರ್ ತುಂಬಾನೇ ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಅವಳು ಕೂಡ ಅವನ್ ಜೊತೆಲಿ ಕ್ಲೋಸ್ ಆಗ್ತಾಳೆ. ಇನ್ನು ಈ ಹುಡುಗಿ ಅವ್ರ ಅಜ್ಜಿ ಜೊತೆಲಿ ಇಲ್ಲಿಗೆ ಬಂದಿರ್ತಾಳೆ. ರಾತ್ರಿ ಮತ್ತೆ ಅರ್ಜುನ್ನ ಭೇಟಿಯಾಗಿ, ನನ್ನ ಹೆಸರು ಅಮಲ, ವಿಜಯವಾಡದಿಂದ ಬಂದಿದ್ದೀನಿ. ನನ್ನ ಸಿಸ್ಟರ್ ದೇಹದಲ್ಲಿ ದೆವ್ವ ಸೇರ್ಕೊಂಡಿದೆ, ಅದಕ್ಕೇನೆ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದೀವಿ ಅಂತ. ಅರ್ಜುನ್ ಕೂಡ ತನ್ನ ಪರಿಚಯ ಮಾಡ್ಕೋತಾನೆ. ನಾನು ಕೂಡ ಫ್ರೆಂಡ್ ಒಬ್ಬನ್ನ ಕರ್ಕೊಂಡ್ ಬಂದಿದ್ದೀನಿ. ಅವನಿಗೂ ದೆವ್ವ ಹಿಡ್ದಿದ್ಯಾ ಅನ್ನೋ ಡೌಟ್ ಇದೆ. ಅಮಲ ಅವ್ರ ತಂದೆ ಹೈಸ್ಕೂಲ್ ಟೀಚರ್ ಅಂತೆ. ನಾಳೆ ಬೆಳಗ್ಗೆ ಟ್ರೆಕ್ಕಿಂಗ್ ಹೋಗಣ್ವಾ? ಅರ್ಜುನ್ ಕೂಡ ಒಪ್ಕೋತಾನೆ. ರಾತ್ರಿ ಸ್ವಾಮೀಜಿ ಅವ್ರ ಶಿಷ್ಯಂದ್ರು ಯಾವ್ದೋ ಆತ್ಮನ ಬಾಟಲ್ ನಲ್ಲಿ ಬಂಧಿಸಿ ತಗೊಂಡು ಹೋಗ್ತಿರೋದ್ನ ಅರ್ಜುನ್ ನೋಡ್ತಾನೆ. ಬೆಳಗ್ಗೆ ಅಮಲ ಹೇಳ್ತಾಳೆ, ನಮ್ಮ ಅಜ್ಜಿ ಕಷಾಯ ಕುಡಿದ್ರೆ ಮಾತ್ರ ನಾವು ಇಲ್ಲಿಂದ ಹೋಗಕ್ ಸಾಧ್ಯ, ಆದ್ರೆ ಅವರು ಕುಡಿಯಕ್ ರೆಡಿನೇ ಇಲ್ಲ ಅಂತ. ಈಗ ಅರ್ಜುನ್ ಅಜ್ಜಿ ಹಾಡ್ ಹೇಳ್ತಿರೋ ಗ್ಯಾಪ್ ನಲ್ಲಿ ಕಷಾಯ ಕುಡಿಸ್ಬಿಡ್ತಾನೆ. ಅದನ್ನ ಕುಡ್ದಿದ ತಕ್ಷಣ ಅಜ್ಜಿ ಅನ್ಕಾನ್ಶಿಯಸ್ ಆಗ್ತಾರೆ. ಅಮಲ ಹೇಳ್ತಾಳೆ, ಅದು ಕಷಾಯ ಅಲ್ಲ, ನಿದ್ರೆ ಮಾಡೋಕೆ ಕೊಡೋ ಮದ್ದು. ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಅದಕ್ಕೇನೆ ಈ ರೀತಿ ಮಾಡ್ದೆ ಅಂತ. ಪದೇ ಪದೇ ನಿನ್ ಜೊತೆಲಿ ಓಡಾಡೋಕೆ ಅವಕಾಶ ಸಿಗುತ್ತಾ? ಈಗ ಸಿಕ್ಕಿದೆ, ಅದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅಂತ. ಇಬ್ರು ಟ್ರೆಕ್ಕಿಂಗ್ ಹೋಗಿ ಫುಲ್ ಖುಷಿಯಾಗಿದ್ದಾರೆ. ಸಂಜೆ ರೂಮಿಗೆ ಬಂದ ಮೇಲೆ ನಾಳೆ ಬೆಳಗ್ಗೆ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಹೇಳ್ತಾಳೆ. ನೆಕ್ಸ್ಟ್ ಡೇ ವಾಟರ್ ಫಾಲ್ಸ್ಗೆ ಹೋಗಿ ಫುಲ್ ಎಂಜಾಯ್ ಮಾಡ್ತಾರೆ. ಸಂಜೆ ಇವರು ಸುತ್ತಾಡ್ಕೊಂಡು ತುಂಬಾನೇ ಲೇಟ್ ಆಗಿ ಬಂದಿದ್ರಿಂದ ಬೋಟ್ ಮಿಸ್ ಆಗ್ಬಿಡುತ್ತೆ. ಈ ನದಿ ದಾಟಿದ್ರೆ ಮಾತ್ರ ಇವರು ಸ್ಟೇ ಆಗಿರೋ ರೂಮ್ ಹತ್ರ ಹೋಗೋದಕ್ ಸಾಧ್ಯ. ಸಂಜೆ 6 ಗಂಟೆ ನಂತರ ಯಾವುದೇ ಬೋಟ್ ಸರ್ವಿಸ್ ಇರಲ್ಲ. ನಡ್ಕೊಂಡು ಹೋದ್ರೆ 3 ಕಿಲೋಮೀಟರ್ ಆಗುತ್ತೆ. ಅಮಲ ಹೇಳ್ತಾಳೆ, ನನ್ನಿಂದ ಅಷ್ಟು ದೂರ ನಡಿಯಕ್ ಆಗಲ್ಲ ಅಂತ. ಸರಿ ಇರು, ಬೇರೆ ಯಾವ್ದಾದ್ರು ಬೋಟ್ ಇದೆಯಾ ನೋಡ್ಕೊಂಡ್ ಬರ್ತೀನಿ. ಆ ದೇವಸ್ಥಾನದಲ್ಲಿರೋ ಸ್ವಾಮೀಜಿಯ ಶಿಷ್ಯಂದ್ರಲ್ಲಿ ಒಬ್ರು ಮಾತ್ರ ಇವರಿಬ್ಬರನ್ನ ಫಾಲೋ ಮಾಡ್ತಾ ಇದ್ದಾರೆ. ಹೀಗೆ ಬೋಟ್ ನ ಹುಡ್ಕೊಂಡ್ ಬಂದ ಅರ್ಜುನ್
ಚಿಕ್ಕ ಹುಡುಗನಿಗೆ ಹಾವು ಕಚ್ಚಿ ಬಿದ್ದಿರೋದ್ ನೋಡಿ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ತಾನೆ. ನಾಟಿ ಔಷಧಿ ಕೊಟ್ಟಿದ್ರಿಂದ ಹುಡುಗ ಸೇಫ್. ಒಂದ್ ಅವನ್ ಜೀವಕ್ಕೇನು ಅಪಾಯ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಅರ್ಜುನ್ ಅವನ್ ರೂಮ್ ಕಡೆ ಬರ್ತಾನೆ. ಆಗ ಅಮಲ ಅವ್ರ ಅಜ್ಜಿ ಕೇಳ್ತಾರೆ, ನನ್ ಮೊಮ್ಮಗಳನ್ನ ನೋಡ್ದ, ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ. ಈಗ್ಲೇ ಅರ್ಜುನ್ಗೆ ರಿಯಲೈಸ್ ಆಗುತ್ತೆ ಅಮಲ ಇನ್ನೂ ಅಲ್ಲೇ ಇದ್ದಾಳೆ, ರೂಮಿಗೆ ಬಂದಿಲ್ಲ ಅಂತ. ಅದಕ್ಕೆ ಗಾಬರಿಯಾಗಿ ಓಡ್ ಬಂದಾಗ ಇವನು ಎಲ್ಲಿ ಅವಳನ್ನ ಬಿಟ್ಟೋಗಿದ್ನೋ ಅಲ್ಲೇ ಇದ್ದಾಳೆ. ಅಮಲ, ನಿನಗೆ ರೂಟ್ ಗೊತ್ತಿದೆ ತಾನೆ? ಇಲ್ಲೇ ಇರೋ ಬದ್ಲು ಬರ್ಬೋದಿತ್ತು. ಸಂಜೆ ಆದ್ರೂನು ಇಲ್ಲೇ ಇದೆಯಲ್ಲ, ನೀನು ಇಲ್ಲೇ ವೇಟ್ ಮಾಡು ಅಂದೆ ತಾನೆ? ನಾನ್ ಏನೇ ಹೇಳಿದ್ರೂನು ನಂಬ್ತೀಯ? ನಿನ್ ಮೇಲೆ ನಂಬಿಕೆ ಇಲ್ದೆ ಹೋಗಿದ್ರೆ ನಿನ್ ಜೊತೆಲಿ ಬರ್ತಾನೆ ಇರ್ಲಿಲ್ಲ. ನಿನ್ಗೆ ಭಯ ಆಗಲ್ವಾ? ಇಲ್ಲಿ ತುಂಬಾ ಹಾವುಗಳಿದೆಯಂತೆ. ಅವುಗಳು ನನ್ಗೇನ್ ಮಾಡೋಕ್ ಸಾಧ್ಯ? ಸಾವನ್ನ ಕಂಡು ಹೆದ್ರೋರ್ನ ಮಾತ್ರ ಅವುಗಳು ಹೆದರ್ಸುತ್ತೆ. ಅದಿರ್ಲಿ, ನನ್ಗೇನಾದ್ರೂ ತೊಂದ್ರೆ ಆಗುತ್ತೆ ಅನ್ನೋ ಭಯದಲ್ಲಿ ಯಾಕೆ ಇಲ್ಲಿ ತನಕ ವಾಪಸ್ ಬಂದೆ? ಈ ಪ್ರಶ್ನೆಗೆ ಅರ್ಜುನ್ ಉತ್ತರ ಕೊಡಲ್ಲ. ಅಮಲ ಇವನ್ನ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ. ರೂಮ್ ಹತ್ರ ಬಂದು ಅರ್ಜುನ್, ನಾಳೆ ನಿನ್ಗೆ ಮುಖ್ಯವಾದ ವಿಷಯನ ಹೇಳ್ತೀನಿ ಅಂತ. ಇನ್ನು ಕಿಶೋರ್ ದೇಹದಲ್ಲಿ ಯಾವುದೇ ಆತ್ಮ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಕಿಶೋರ್ಗೆ ಅಮಲನ ಪರಿಚಯ ಮಾಡಿಸೋದಕ್ಕೆ ಅವಳ ರೂಮ್ ಹತ್ರ ಹೋಗ್ತಾನೆ. ಆದ್ರೆ ಅವಳು ಖಾಲಿ ಮಾಡ್ಕೊಂಡು ಹೋಗಿರ್ತಾಳೆ. ಇವಳು ಕೂಡ ಆಯಿಷಾ ತರನೇ ಮೋಸ ಮಾಡ್ಬಿಟ್ಲು ಅನ್ನೋ ಡೌಟ್ ಶುರುವಾಗುತ್ತೆ. ನೇರವಾಗಿ ವಿಜಯವಾಡಕ್ ಬರ್ತಾನೆ. ಅಮಲ ಹೇಳಿರ್ತಾಳೆ ನಮ್ ತಂದೆ ಹೈಸ್ಕೂಲ್ ಟೀಚರ್ ಅಂತ. ಅಲ್ಲೋಗಿ ವಿಚಾರಿಸಿದಾಗ ಕೊನೆಗೆ ಅಡ್ರೆಸ್ ಸಿಗುತ್ತೆ. ಇವರೇ ಅಮಲ್ ಅವ್ರ ತಂದೆ. ನಾನು ಅಮಲ ಫ್ರೆಂಡ್, ಅವಳನ್ನ ನೋಡ್ಬೇಕಿತ್ತು. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ಅಮಲ ಆಲ್ರೆಡಿ ಸತ್ತೋಗಿದ್ದಾಳಂತೆ. ಇದನ್ ಕೇಳಿ ಅರ್ಜುನ್ಗೆ ಶಾಕ್ ಆಗುತ್ತೆ. ಕೆಲವು ವರ್ಷಗಳ ಹಿಂದೆ ಆಕ್ಸಿಡೆಂಟ್ ನಲ್ಲಿ ಅಮಲ ತೀರ್ಕೊಬಿಟ್ಲಂತೆ. 2 ದಿನದ ಹಿಂದೆ ಅಷ್ಟೇ ನಾನು ಅವಳನ್ನ ಮೀಟ್ ಆಗಿದ್ದೆ ಅಂತ ಫೋಟೋಸ್ನ ತೋರಿಸ್ತಾನೆ. ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ, ಇದು ನನ್ ಮಗಳೇ ಅಲ್ಲ ಅಂತ. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಫ್ರೆಂಡ್ ಹತ್ರ ವಿಷಯ ಹೇಳ್ತಾನೆ. ಆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ. ಅಡ್ರೆಸ್ಗೆ ಹೋಗಿ ವಿಚಾರಿಸಿದಾಗ ಆ ವ್ಯಕ್ತಿ ಅವಳು ನನ್ ಮಗಳಲ್ಲ ಅಂತಿದ್ದಾರೆ. ಫ್ರೆಂಡ್ ಹೇಳ್ತಾನೆ, ಹುಡುಗಿರು ಕೇವಲ 3-4 ದಿನಕ್ಕೆಲ್ಲ ಹೆಸರು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಹೇಳಲ್ಲ, ನೀನು ಟೆನ್ಷನ್ ಆಗ್ಬೇಡ ಅಂತ. ಅರ್ಜುನ್ ಬೈಕ್ ನಲ್ಲಿ ಹೋಗ್ತಾ ಇರುವಾಗ ಅಮಲ ರೋಡ್ ಕ್ರಾಸ್ ಮಾಡಿ ಕಾರ್ ನಲ್ಲಿ ಹೋಗ್ತಾಳೆ. ಗಾಬರಿ ಆಗಿದ್ದ ಅರ್ಜುನ್ ಅವಳನ್ನ ಫಾಲೋ ಮಾಡ್ತಾನೆ. ಅವಳೊಂದು ಡ್ಯಾನ್ಸ್ ಕ್ಲಬ್ ಗೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಕೇರಳನಲ್ಲಿ ಅವಳು ಇದ್ದ ರೀತಿಗೂ ಈಗ ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅವಳ ಜೊತೆಲಿ ಮಾತಾಡ್ತಾನೆ. ಅವತ್ತೇನೋ ಹೇಳ್ದೆ ಅಲ್ವಾ, ಮಾಡರ್ನ್ ಡ್ರೆಸ್ ಎಲ್ಲ ನನ್ಗೆ ಇಷ್ಟ ಆಗಲ್ಲ ಅಂತ. ಯಾರ್ ನೀನು? ಏನು ನಾನ್ ಯಾರು ಅಂತ ನಿನಗ್ ಗೊತ್ತಿಲ್ವಾ? ಅವತ್ತು ಕೇರಳನಲ್ಲಿ ನನ್ ಜೊತೆಲಿ ಸುತ್ತಾಡ್ತಾ ಇದ್ದೆ, ಈಗ ಏನು ನಾಟಕ ಮಾಡ್ತಾ ಇದ್ಯಾ? ಆಗ ಇನ್ನೊಬ್ಳು ಹುಡುಗಿ ಬಂದು ಏನಾಯ್ತು ನಿತ್ಯ ಅಂತ ಕೇಳ್ತಾಳೆ. ಸೊ ಇವಳ ಹೆಸರು ಅಮಲ ಅಲ್ಲ, ನಿತ್ಯ ಅಂತೆ. ಇವಳೆ ನಿತ್ಯ ಅವ್ರ ಸಿಸ್ಟರ್. ಹೌದಾ, ನಿನಗೆ ದೆವ್ವ ಹಿಡ್ದಿದೆ ಅಂತ ಕೇರಳಕ್ ಬಂದಿರೋದಾಗಿ ಹೇಳ್ತಿದ್ಲು. ಏನು ನನಗೆ ದೆವ್ವ ಹಿಡ್ದಿದ್ಯಾ? ಹೌದು, ನಿನ್ ಸಿಸ್ಟರೇ ಹೇಳಿದ್ದು. ಈಗ ಇವಳೊಂದು ಟ್ವಿಸ್ಟ್ ಕೊಡ್ತಾಳೆ. ಅದೇನಂದ್ರೆ ದೆವ್ವ ಮೆಟ್ಕೊಂಡಿದ್ದು ನಿತ್ಯಗೆ, ನನ್ಗಲ್ಲ ಅಂತ. ಕೇರಳನಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ನಮ್ಮ ಅಜ್ಜಿ ಜೊತೆಲಿ ಹೋಗಿದ್ಲು. ನಾನ್ ಅಲ್ಲಿಗೆ ಬಂದಿರ್ಲಿಲ್ಲ. ನೋಡಿ, ಕನ್ಫ್ಯೂಸ್ ಮಾಡಬೇಡಿ. 3 ದಿನ ನನ್ ಜೊತೆಲೆ ಸುತ್ತಾಡಿದ್ಲು. ಮತ್ತೆ ಹೇಗೆ ನನ್ ಕಣ್ ತಪ್ಸಿ ಟ್ರೀಟ್ಮೆಂಟ್ ತಗೊಂಡ್ಲು? ಅಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ತರ ಟ್ರೀಟ್ಮೆಂಟ್ ಕೊಡ್ತಾರೆ. ನಿತ್ಯಂಗೆ ನೈಟ್ ಕಷಾಯ ಕೊಟ್ಟು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಆಕ್ಚುಲಿ ಅವಳಿಗೆ ಕಷಾಯ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದ ವ್ಯಕ್ತಿ ಇವರೇ. ನಿತ್ಯ ದೇಹದಲ್ಲಿ ದೆವ್ವ ಇದೆ ಅನ್ನೋದು ಗೊತ್ತಾಗಿ ಅದರಿಂದ ಅರ್ಜುನ್ ಪ್ರಾಣಕ್ಕೆ ಏನು ತೊಂದರೆ ಆಗ್ಬಾರ್ದು ಅಂತಾನೆ ಈ ವ್ಯಕ್ತಿ ಅವರಿಬ್ಬರನ್ನ ಫಾಲೋ ಮಾಡಿರ್ತಾರೆ. ಅಜ್ಜಿ ಒಂದಿನ ಕಾಲ್ ಮಾಡಿ ಹೇಳಿದ್ರು, ನೀವು ಗೊತ್ತಿಲ್ದೆ ಅಜ್ಜಿಗೆನೆ ಆ ಕಷಾಯನ ಕುಡಿಸ್ಬಿಟ್ರಂತೆ. ಆತ್ಮನ ಅವಳ ದೇಹದಿಂದ ಓಡಿಸಿದ್ಮೇಲೆ ಅಲ್ಲಿ ನಡೆದಿರೋದು ಯಾವ್ದು ಅವಳಿಗೆ ನೆನ್ಪಿಲ್ಲ. ನಿಮ್ ಜೊತೆಲಿ ಓಡಾಡಿರೋದು ನಿತ್ಯನೇ ಆಗಿರ್ಬೋದು, ಆದ್ರೆ ಅವಳ ದೇಹದಲ್ಲಿ ಇದ್ದಿದ್ದು ಬೇರೆ ಆತ್ಮ ಅಂತ. ಇದನ್ ಕೇಳಿ ಅರ್ಜುನ್ಗೆ ಶಾಕ್ ಆಗುತ್ತೆ. ಹಾಗಾದ್ರೆ ನಿತ್ಯ ಬಾಡಿನಲ್ಲಿದ್ದ ಆತ್ಮ ಯಾರ್ದು? ಅವಳ ಹೆಸರು ಅಮಲ. ವಿಜಯವಾಡನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋದ್ಲಂತೆ ಅಂತ. ಈ ಅಮಲ ಯಾರು? ಯಾಕೆ ಸತ್ತು ಆತ್ಮ ಆದ್ರೂನು ನನ್ನ ಭೇಟಿಯಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ? ಈ ಪ್ರಶ್ನೆಗೆ ಉತ್ತರನೇ ಇಲ್ಲ. ಈ ವಿಷಯನ ಫ್ರೆಂಡ್ಸ್ಗೆ ಹೇಳ್ತಾನೆ. ಇಷ್ಟು ವರ್ಷದ ನಂತರ ನಾನು ಇಷ್ಟಪಟ್ಟು ಲವ್ ಮಾಡಿದ್ದು ಒಂದು ಆತ್ಮನ. ಈಗ ಅರ್ಜುನ್ಗೆ ಒಂದು ಕಾಲ್ ಬರುತ್ತೆ. ಮಾತಾಡ್ತಾ ಇರೋದು ಅಮಲ. ಕೇರಳನಲ್ಲಿ ನಿನ್ಗೆ ಹೇಳ್ದೆ ಬಂದ್ಬಿಟ್ಟೆ, ಈಗ ನಿನ್ಗೋಸ್ಕರ ಬರ್ತಾ ಇದ್ದೀನಿ, ರೈಲ್ವೆ ಸ್ಟೇಷನ್ಗೆ ಬಾ ಅಂತ. ಇವನಿಗೆ ತಲೆ ಕೆಟ್ಟು ಹೋಗ್ತಿದೆ. ಹಾಗಾದ್ರೆ ಅಮಲ ಬೇರೊಂದು ಹುಡುಗಿ ದೇಹದಲ್ಲಿ ಸೇರ್ಕೊಂಡು ಮತ್ತೆ ನನ್ನ ಹಿಂದೆ ಬಿದ್ದಿದ್ದಾಳೆ ಅಂತ. ಈ ಅಮಲ ಯಾರು ಅನ್ನೋದೇ ದೊಡ್ಡ ಮಿಸ್ಟ್ರಿ. ನಿತ್ಯ ಅರ್ಜುನ್ನ ಭೇಟಿ ಆಗಕ್ ಬರ್ತಾಳೆ. ನಮ್ಮಕ್ಕ ನಡೆದ ವಿಷಯನೆಲ್ಲ ಹೇಳಿದ್ಲು. ಸಾರಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನನ್ ಬಾಡಿಲಿ ಸೇರ್ಕೊಂಡಿದ್ದ ಆತ್ಮನೇ ಇದಕ್ಕೆಲ್ಲ ಕಾರಣ ಅಂತ. ಇವಳಿಗೆ ಡೌಟ್ ಏನಂದ್ರೆ, ಆ 3 ದಿನ ಕೇರಳನಲ್ಲಿ ಇವನ್ ಜೊತೆಲಿ ಇದ್ದಾಗ ಏನಾದ್ರೂ ಫಿಸಿಕಲ್ ಇಂಟಿಮೆಸಿ ನಡೆದೋಯ್ತಾ ಅಂತ. ಯಾಕಂದ್ರೆ ನನ್ ಬಾಡಿ ನನ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ರೀ. ಆತರ ಎಲ್ಲ ಏನು ನಡೆದಿಲ್ಲ. ನಾನು ತುಂಬಾನೇ ಡೀಸೆಂಟ್. ಕಟ್ ಮಾಡಿದ್ರೆ ಬೇರೊಂದು ಹುಡುಗಿ ದೇಹದಲ್ಲಿರೋ ಅಮಲ ಆತ್ಮ ಇನ್ನೊಂದು 5 hours ಅಲ್ಲಿ ನಿನ್ ಕಣ್ ಮುಂದೆ ಇರ್ತೀನಿ. ಎಲ್ಲಿಗ್ ಬರ್ಬೇಕು? ಸಿಕಂದರಾಬಾದ್ ಬಸ್ ಸ್ಟಾಪ್ ಹತ್ರ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಫ್ರೆಂಡ್ಸ್ ಹೇಳ್ತಾರೆ, ನಾವ್ ಹೋಗಿ ಅವಳ ಫೋಟೋ ತಗೊಂಡ್ ಬರ್ತೀವಿ.
ಈಗ ಫ್ರೆಂಡ್ಸ್ ಬಸ್ ಸ್ಟಾಪ್ ಹತ್ರ ಬಂದು ಕಾಯ್ತಾ ಇದ್ದಾರೆ. ಅವಳು ನೋಡಕ್ಕೆ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಅಲ್ಲಿದ್ದವ್ರನ್ನ ನೋಡಿ ನಿಮ್ನ ಅರ್ಜುನ್ ಕಳ್ಸಿದ್ನ ಅಂತ ಕೇಳ್ತಾಳೆ. ಆಗ್ಲೇ ಇವ್ರಿಗೆ ಗೊತ್ತಾಗುತ್ತೆ ಇವಳೆ ಅಮಲ ಅಂತ. ಅಲ್ಲಿರೋ ಯಾರೋ ತಪ್ಪಾಗಿ ನಡ್ಕೊಂಡ್ರು ಅಂತ ಅವರಿಗೆಲ್ಲ ಸರಿಯಾಗಿ ಹೊಡಿತಾಳೆ. ಫ್ರೆಂಡ್ಸ್ ದೂರದಿಂದ ಅವಳು ಫೋಟೋ ತೆಗಿತಾರೆ. ಫ್ಲಾಶ್ ಆನ್ ಆಗಿರೋದ್ರಿಂದ ಸಿಗಾಕೋತಾರೆ. ಅವಳು ಹತ್ರ ಬಂದಾಗ ದೆವ್ವ ಅಂತ ಕಿರ್ಚ್ಕೊಂಡು ಇಬ್ರು ಅಲ್ಲಿಂದ ಎಸ್ಕೇಪ್ ಆಗಿ ಅರ್ಜುನ್ಗೆ ಆ ಫೋಟೋ ತೋರಿಸ್ತಾರೆ. ಅವಳು ಮತ್ತೆ ಫೋನ್ ಮಾಡಿದ್ರೆ ಕಷ್ಟ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ. ನೆಕ್ಸ್ಟ್ ಡೇ ಅಮಲ ಇವರಿಬ್ರ ಮೇಲೆ ಚೈನ್ ಸ್ನ್ಯಾಚಿಂಗ್ ಕೇಸ್ ಹಾಕ್ತಾಳೆ. ನೀವಿಬ್ರು ದೆವ್ವ ಅಂತ ಹೆದರ್ಕೊಂಡು ಓಡೋದಾಗ್ಲೇ ಗೊತ್ತಾಯ್ತು ನೀವಿಬ್ರೇ ಅರ್ಜುನ್ನ ಫ್ರೆಂಡ್ಸ್ ಅಂತ. ಈಗ ಇವರಿಬ್ಬರನ್ನ ಹೆದರ್ಸಿ ಅರ್ಜುನ್ ಮನೆಗೆ ಬರ್ತಾಳೆ. ಅರ್ಜುನ್ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಯಾರು ಇವಳು, ಏನ್ ಕತೆ ಒಂದು ಅರ್ಥ ಆಗ್ತಿಲ್ಲ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ, ನಾನೇ ಅಮಲ. ಆಗ ಅರ್ಜುನ್ ಇವರೇ ಫೋನ್ ಸ್ವಿಚ್ ಆಫ್ ಮಾಡೋದಕ್ಕೆ ಹೇಳಿದ್ದು, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಫ್ರೆಂಡ್ಸ್ ನ ಸಿಕ್ಸ್ಬಿಡ್ತಾನೆ. ಪಿಸು ಮಾತಲ್ಲಿ ಹೇಳ್ತಾನೆ, ಲೋ ನನಗ್ ಬೇರೆ ದಾರಿ ಇಲ್ಲ, ನಾನೇ ಸ್ವಿಚ್ ಆಫ್ ಮಾಡಿದ್ದು ಅಂತ ಗೊತ್ತಾದ್ರೆ ಖಂಡಿತ ನನ್ನ ಸಾಯಿಸೇ ಬಿಡ್ತಾಳೆ. ಸದ್ಯಕ್ಕೆ ಹೊರಗಡೆ ಇರಿ, ನಾನ್ ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ. ಅರ್ಜುನ್ ನನ್ನ ಆತ್ಮ ಹಾಗೇನೆ, ಈ ದೇಹ ಬೇರೆ ಬೇರೆ, ಆದ್ರೆ ನಿನ್ನ ಭೇಟಿ ಆಗ್ಬೇಕಂದ್ರೆ ದೇಹ ಅನ್ನೋದು ಕಂಪಲ್ಸರಿ. ಅದಕ್ಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದ ಹುಡುಗಿ ದೇಹ ಸೇರಿ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇವನಿಗೆ ಕನ್ಫರ್ಮ್ ಆಗುತ್ತೆ ಈ ಆತ್ಮ ಅದಾಗೆ ಹೋಗೋ ತನಕ ನನ್ನ ಬಿಡಲ್ಲ. ಅದಕ್ಕೆ ಅದ್ರ ಜೊತೆಲೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಅಂತ. ಈಗ ಅರ್ಜುನ್ ಹೊರಗಡೆ ಬಂದು ಫ್ರೆಂಡ್ಸ್ಗೆ ಹೇಳ್ತಾನೆ, ಏನ್ ನಡೀತಾ ಇದೆ ನನ್ನ ಜೀವನದಲ್ಲಿ, ಒಂದು ದೆವ್ವ ಬಂದು ನನಗೆ ಪ್ರಪೋಸ್ ಮಾಡ್ತಿದೆ ಅಂದ್ರೆ ಏನರ್ಥ, ಅದು ಕೂಡ ಬೇರೆ ಯಾವ್ದೋ ಹುಡುಗಿ ದೇಹ ಸೇರ್ಕೊಂಡು. ಕಿಶೋರ್ನ ಕರ್ಸಿ ಸರಿಯಾಗಿ ಹೊಡಿತಾನೆ, ನಿನ್ನ ಕೇರಳ ಕರ್ಕೊಂಡು ಹೋಗಿದ್ರಿಂದಾನೆ ಹೀಗೆಲ್ಲ ನಡೆದಿದ್ದು ಅಂತ. ಆಗ ಕಿಶೋರ್ ನಾನೋಗಿ ಅವಳನ್ನ ಓಡಿಸ್ತೀನಿ ಅಂತ ಸರಿಯಾಗಿ ಒದೆ ತಿನ್ಕೊಂಡ್ ಬರ್ತಾನೆ. ಅರ್ಜುನ್ ಕಿಶೋರ್ಗೆ ಹೇಳ್ತಾನೆ, ನೀನು ಕೇರಳಗೆ ಹೋಗಿ ಸ್ವಾಮೀಜಿಗೆ ವಿಷಯ ಹೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ ಬಾ ಅಂತ. ಈಗ ಯಾರೋ ಸ್ಟ್ರೇಂಜರ್ ಅಮಲ ಹಾಗೇನೆ ಅರ್ಜುನ್ನ ನೋಡಿ ಕೋಪ ಮಾಡ್ಕೋತಾನೆ. ಗಾಯ್ಸ್ ಕನ್ಫ್ಯೂಸ್ ಆಗ್ಬೇಡಿ, ಈ ಹುಡುಗಿ ಒಳಗಡೆ ಇರೋ ಆತ್ಮನೇ ಅಮಲ. ಸದ್ಯಕ್ಕೆ ಅವಳ ನಿಜವಾದ ಹೆಸರು ಗೊತ್ತಿಲ್ಲ. ಆ ಹುಡುಗಿನ ಮದ್ವೆ ಆಗ್ಬೇಕಿದ್ದ ಗಂಡು ಇವನೇ. ಆದ್ರೆ ಅವಳಿಗೆ ಮದ್ವೆ ಇಷ್ಟ ಇಲ್ದೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ್ಲೆ ಅಮಲ ಆತ್ಮ ಅವಳ ದೇಹ ಸೇರ್ಕೊಂಡು ಅವಳ ಪ್ರಾಣ ಕಾಪಾಡಿರುತ್ತೆ. ಈಗ ಅವರಿಬ್ಬರನ್ನ ನೋಡಿದ್ದ ವ್ಯಕ್ತಿ ಇವನಿಗೆ ಕಾಲ್ ಮಾಡಿ ಹೇಳ್ತಾನೆ, ಆ ಪಾರ್ವತಿ ಇನ್ನೂ ಸತ್ತಿಲ್ಲ, ಇಲ್ಲಿ ಬೇರೆ ಯಾವ್ದೋ ಹುಡುಗನ್ ಜೊತೆಲಿ ಇದ್ದಾಳೆ ಅಂತ. ಸೊ ಅವಳ ಹೆಸರು ಪಾರ್ವತಿ. ನಿತ್ಯ ಅರ್ಜುನ್ಗೆ ಕಾಲ್ ಮಾಡಿ ಒಂದು ರೆಸ್ಟೋರೆಂಟ್ಗೆ ಬರೋದಕ್ಕೆ ಹೇಳ್ತಾಳೆ, ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ. ಪಾರ್ವತಿ ಅಲಿಯಾಸ್ ಅಮಲ ಕಾಲ್ ಮಾಡಿ ಬೇಗ ಬಾ ಅಂತ ಹೇಳ್ತಾಳೆ. ಆಫೀಸ್ ನಲ್ಲಿ ಮೀಟಿಂಗ್ ಇದೆ, ಲೇಟ್ ಆಗಿ ಬರ್ತೀನಿ. ಬಾಹುಬಲಿಗೆ ಗ್ರಾಫಿಕ್ಸ್ ನ ರೆಡಿ ಮಾಡ್ತಾ ಇರೋದು ನಮ್ ಕಂಪನಿನೇ. ರಾಜಮೌಳಿ ಜೊತೆಲಿ ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳ್ತಾನೆ. ಅಮಲ ಲೈವ್ ನ್ಯೂಸ್ ನೋಡ್ತಾಳೆ, ಅಲ್ಲಿ ರಾಜಮೌಳಿನ ಕರ್ಸಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಸೊ ಅರ್ಜುನ್ ಸುಳ್ಳು ಹೇಳಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ನಿತ್ಯ ಹೇಳ್ತಿರೋ ಪ್ರಕಾರ ಅವಳಿಗೆ ಮದ್ವೆ ಮಾಡ್ಸೋದಕ್ಕೆ ಮನೇಲಿ ಪ್ಲಾನಿಂಗ್ ನಡೀತಾ ಇದೆಯಂತೆ. ಆದ್ರೆ ಅವಳಿಗೆ ಮದ್ವೆ ಇಷ್ಟ ಇಲ್ಲ. ನನಗೆ ನೀನಂದ್ರೆ ಇಷ್ಟ, ನಾವಿಬ್ರು ಮದ್ವೆ ಆಗೋಣ ಅಂತ. ಅರ್ಜುನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನು ಅಮಲ ಅರ್ಜುನ್ ಫ್ರೆಂಡ್ ಕಡೆಯಿಂದ ಕಾಲ್ ಮಾಡಿಸಿ ಎಲ್ಲಿದ್ದಾನೆ ಅಂತ ತಿಳ್ಕೊತಾಳೆ. ಅರ್ಜುನ್ ಇವಳು ಕೇಳಿಸ್ಕೊತಾ ಇದ್ದಾಳೆ ಅನ್ನೋದು ಗೊತ್ತಿಲ್ದೆ ನಿತ್ಯ ಪ್ರಪೋಸ್ ಮಾಡಿದ ವಿಷಯನ ಹೇಳ್ತಾನೆ. ಇದನ್ ಕೇಳಿ ಅಮಲಗೆ ಪಿತ್ತ ನೆತ್ತಿಗೆ ಇರುತ್ತೆ. ಅವಳು ಕೂಡ ಅದೇ ರೆಸ್ಟೋರೆಂಟ್ಗೆ ಬರ್ತಾಳೆ. ಲಿಫ್ಟ್ ಅಲ್ಲಿ ಮೇಲ್ಗಡೆ ಬಂದಾಗ ಇವರಿಬ್ರು ಕಿಸ್ ಮಾಡ್ಕೊತಾ ಇದ್ದಾರೆ. ಇದ್ರಿಂದ ಅಪ್ಸೆಟ್ ಆಗಿದ್ದ ಅಮಲ ಅದೇ ಲಿಫ್ಟ್ ಅಲ್ಲಿ ಕೆಳಗಡೆ ಬರ್ತಾಳೆ. ಆಮೇಲೆ ಅರ್ಜುನ್ ಮನೆಗ್ ಬಂದು ಇವನಿಗೆ ಅಮಲ ಅದೇ ರೆಸ್ಟೋರೆಂಟ್ಗೆ ಬಂದಿದ್ಲು ಅನ್ನೋದು ಗೊತ್ತಿಲ್ದೆ ಮೀಟಿಂಗ್ ಲೇಟ್ ಆಗೋಯ್ತು ಅಂತೆಲ್ಲ ಬುರ್ಡೆ ಬಿಡ್ತಾ ಇದ್ದಾನೆ. ಕೇರಳನಲ್ಲಿ ನಿತ್ಯ ಬಾಡಿನಲ್ಲಿ ಇದ್ದಾಗ ನೀನು ನನ್ನ ಲವ್ ಮಾಡ್ತಿದ್ದೆ, ಈಗ ನಾನು ಬೇರೆ ಹುಡುಗಿ ಬಾಡಿಲಿ ಇರುವಾಗ ನಿನಗೆ ನಾನು ಇಷ್ಟ ಆಗ್ತಿಲ್ಲ, ಯಾಕೆ? ಇವನೇನು ಉತ್ತರ ಕೊಡಲ್ಲ. ಅರ್ಜುನ್, ನಿನಗೆ ನಾನು ಯಾರು ಅಂತ ಗೊತ್ತಾ? 4 ವರ್ಷದ ಹಿಂದೆ ನೀನು ಪ್ರಾಣಕ್ಕಿಂತ ಇಷ್ಟಪಡ್ತಿದ್ದ ಆಯೇಷಾ ನಾನೇ. ಇದನ್ ಕೇಳಿ ಅರ್ಜುನ್ ಗಾಬರಿ ಆಗ್ತಾನೆ. ಈಗ ಒಂದು ಫ್ಲಾಶ್ ಬ್ಯಾಕ್. 4 ವರ್ಷದ ಹಿಂದೆ ಏನಾಯ್ತು ಅಂತ ತೋರಿಸ್ತಾರೆ. ಟ್ರಾಫಿಕ್ ನಲ್ಲಿ ಗಂಡ ಹೆಂಡತಿಗೆ ಜಗಳ ಆಗಿ ಗಂಡ ಹೆಂಡತಿಗೆ ಹೊಡೆದಿದ್ದ ಏಟಿಗೆ ಅವಳ ತಲೆ ಕಾರಿನ ಗ್ಲಾಸಿಗೆ ಹೊಡೆದು ತುಂಬಾನೇ ಗಾಯ ಆಗಿದೆ. ಅದೇ ಜಾಗದಲ್ಲಿದ್ದ ಅರ್ಜುನ್ ಹಾಗೇನೆ ಆಯೇಷಾ ಸೇರಿ ಆ ಲೇಡಿನ ಹಾಸ್ಪಿಟಲ್ಗೆ ಸೇರ್ಸೋ ಪ್ರಯತ್ನ ಮಾಡ್ತಾರೆ. ಆಗ್ಲೇ ಫಸ್ಟ್ ಟೈಮ್ ಅರ್ಜುನ್ ಆಯೇಷಾನ ನೋಡಿರೋದು. ಅರ್ಜುನ್ಗೆ ಇವಳು ಕೇರಿಂಗ್ ನೇಚರ್ ಇಷ್ಟ ಆಗಿ ಅವಳ ಮುಖ ನೋಡ್ದೇನೆ ಲವ್ ಮಾಡಕ್ ಶುರು ಮಾಡ್ತಾನೆ. ಹಾಗೇನೆ ಡೈಲಿ ಅವಳ ಕಾಲೇಜ್ ಹತ್ರ ಹೋಗ್ತಾ ಇರ್ತಾನೆ. ಅವಳ ಸ್ಕೂಟಿನಲ್ಲಿ ಆಯೇಷಾ ಅಂತ ಬರ್ದಿರೋದ್ ನೋಡಿ ಅವಳ ಹೆಸರು ಆಯೇಷಾ ಅಂತ ಗೊತ್ತಾಗುತ್ತೆ. ಒಂದಿನ ಅವಳು ಕೇಳ್ತಾಳೆ, ಏನು ಡೈಲಿ ಫಾಲೋ ಮಾಡ್ತಾ ಇದ್ದೀಯಾ? ಅರ್ಜುನ್ ಇವಳನ್ನ ಲವ್ ಮಾಡ್ತಿರೋ ವಿಷಯನ ಹೇಳ್ತಾನೆ. ನನ್ ಮುಖಾನು ನೋಡದೆ ಲವ್ ಮಾಡ್ತಾ ಇದ್ದೀಯಾ? ನನ್ ಕಣ್ ಮಾತ್ರ ಚೆನ್ನಾಗಿರೋದು, ನನ್ ಮುಖ ನೋಡಿದ್ರೆ ನಿನಗೆ ನಿದ್ದೆನೆ ಬರಲ್ಲ ಅಂತ.
ನೆಕ್ಸ್ಟ್ ಡೇ ಅರ್ಜುನ್, ನೀನು ಕೂಡ ನನ್ನ ಲವ್ ಮಾಡ್ತಾ ಇದ್ದೀಯಾ, ಪ್ರೂಫ್ ಕೂಡ ಇದೆ ನೋಡು, ನಾನು ಕಾಲೇಜ್ ಹತ್ರ ಬಂದಿಲ್ಲ ಅಂತ ನೀನು ಆ ಟೀ ಶಾಪ್ ಕಡೆನೆ ನೋಡ್ತಾ ಇದ್ದೀಯಾ, ಆಮೇಲೆ ನಾನು ರೆಗ್ಯುಲರ್ ಆಗಿ ಬರೋ ಕಾಫಿ ಶಾಪ್ಗೂ ಬಂದು ವೇಟ್ ಮಾಡಿದ್ಯಾ, ಹಾಗೇನೆ ಟ್ರಾಫಿಕ್ ನಲ್ಲೂ ನನ್ಗೋಸ್ಕರ ಹುಡುಕಾಡ್ತಾ ಇದ್ದೆ. ನೋಡು ಅರ್ಜುನ್, ನನ್ ಮುಖ ನೋಡಿ ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ನೀನು ನನ್ನ ಫಾಲೋ ಮಾಡಲ್ಲ. ಸರಿ, ನೀನು ನಿಜವಾಗ್ಲೂ ನನ್ನ ಲವ್ ಮಾಡ್ತಾ ಇದ್ದೀಯಾ, ಹಾಗಾದ್ರೆ ಮದ್ವೆ ಮಾಡ್ಕೊಳ್ಳೋಣ. ಈಗ್ಲೇ ಮದ್ವೆನಾ? ನೋಡ್ದಾ ಎಷ್ಟು ಗಾಬರಿ ಆಗ್ತಿದ್ಯಾ? ನೋಡು, ನಿನ್ಗೆ ನನ್ ಮೇಲ್ ಆಗಿರೋದು ಲವ್ ಅಲ್ಲ, ಇನ್ಫ್ಯಾಕ್ಚುಯೇಷನ್. ನೆಕ್ಸ್ಟ್ ಏನು, ಅರ್ಜುನ್ ಫಾಲೋ ಮಾಡ್ತಿದ್ದಾನ ಅಂತ ಆಯಿಷಾ ನೋಡ್ದಾಗ ಅವನು ರೆಗ್ಯುಲರ್ ಆಗಿ ಬರ್ತಿದ್ದ ಟೀ ಶಾಪ್ಗೆ ಇವತ್ ಬಂದಿಲ್ಲ. ಇವಳಿಗೂ ಅವನಂದ್ರೆ ಇಷ್ಟಾನೆ, ಆದ್ರೆ ನಿಜವಾಗ್ಲೂ ಲವ್ ಮಾಡ್ತಿದ್ದಾನ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇವಳು ಎಷ್ಟೇ ಹುಡುಕಿದ್ರೂನು ಅವನು ಎಲ್ಲೂ ಕಾಣಿಸ್ತಾ ಇಲ್ಲ. ಮದ್ವೆ ಅಂದ ತಕ್ಷಣ ಎಸ್ಕೇಪ್ ಆಗ್ಬಿಟ್ಟ ಅಂತ ಅನ್ಕೋತಾಳೆ. ಅವನು ಡೈಲಿ ಇವಳನ್ನ ಮೀಟ್ ಆಗ್ತಿದ್ದ ಜಾಗಕ್ಕೆ ಬಂದಾಗ ನೋಡಿದ್ರೆ ಅರ್ಜುನ್ ಅಲ್ಲೇ ಇದ್ದಾನೆ. ಏನ್ ಅರ್ಜುನ್, ಮದ್ವೆ ಅಂದ ತಕ್ಷಣ ನನ್ನ ಫಾಲೋ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ? ಸರಿ ಬಿಡು, ಈ ಲವ್ ಎಲ್ಲ ಬೇಡ, ಫ್ರೆಂಡ್ಸ್ ಆಗಿರೋಣ. ಆಗ ಅರ್ಜುನ್, ನಾವಿಬ್ರು ಮದ್ವೆ ಆಗೋಣ. ನೋಡು, ನಿನಗೆ ಸೀರೆನೂ ತಂದಿದ್ದೀನಿ, ಮದ್ವೆಗೆ ತಯಾರಿ ಮಾಡ್ಬೇಕು ಅಲ್ವಾ, ಅದಕ್ಕೇನೆ 2 ದಿನ ಟೈಮ್ ಬೇಕಾಯ್ತು. ನೀನು ಸೀರೆ ಮೇಲೆ ಬುರ್ಕಾ ಹಾಕೋತೀಯೋ ಅಥವಾ ಬುರ್ಕಾ ತೆಗ್ದು ಸೀರೆ ಉಟ್ಕೋತೀಯೋ ಅದ್ ನಿನಗ್ ಬಿಟ್ಟಿದ್ದು, ಆದ್ರೆ ನಾನ್ ಮಾತ್ರ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡ್ದೆ ನಾಳೆ 12 ಗಂಟೆ ಒಳಗಡೆ ರಿಜಿಸ್ಟರ್ ಆಫೀಸ್ಗೆ ಬಾ ಅಂತ. ಈಗ್ಲೇ ಇವಳಿಗೆ ಗೊತ್ತಾಗುತ್ತೆ ಅರ್ಜುನ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಿದ್ದಾನೆ ಅಂತ. ಸಂಜೆ ಇವಳು ಮನೆಗ್ ಬಂದಾಗ ಅವ್ರ ಅಪ್ಪ ಗಾಬರಿಯಾಗಿ, ಅಮಲ ಏನಿದು ಬುರ್ಕಾ ಹಾಕೊಂಡಿದ್ಯಾ ಅಂತ ಕೇಳ್ತಾರೆ. ಸೊ ಇವಳು ನಿಜವಾದ ಹೆಸರು ಅಮಲ. ತನ್ನ ಫ್ರೆಂಡ್ ಆಗಿರೋ ಆಯಿಷಾ ಮನೇಲಿ ಇದ್ಕೊಂಡು ಸ್ಟಡಿ ಮಾಡ್ತಾ ಇರ್ತಾಳೆ. ಆಯಿಷಾ ತಂದೆ ಹಾಗೇನೆ ಅಮಲ ಅವ್ರ ತಂದೆ ಕ್ಲೋಸ್ ಫ್ರೆಂಡ್ಸ್. ಸೊ ಈಗ ಇವಳು ಬುರ್ಕಾ ಹಾಕೊಂಡಿರೋದಕ್ಕೆ ಕಾರಣ ಏನು ಅಂತ ಹೇಳಕ್ ಶುರು ಮಾಡ್ತಾಳೆ. ಡೈಲಿ ಒಬ್ಬ ಸ್ಟ್ರೇಂಜರ್ ಇವಳನ್ನ ಫಾಲೋ ಮಾಡ್ತಾ ಇದ್ದ. ಕಾಲೇಜ್ ಹತ್ರ ಬಂದು ತುಂಬಾನೇ ಕೆಟ್ಟದಾಗಿ ನಡ್ಕೊಂಡಿರ್ತಾನೆ. ಇದರಿಂದ ಟ್ರಿಗರ್ ಆಗಿದ್ದ ಅಮಲ ಒಂದಿನ ಅವನ್ ತಲೆಗೆ ಮಡಿಕೆಯಿಂದಾನೇ ಹೊಡೆದಿರ್ತಾಳೆ. ಅವನ್ ಮೊದ್ಲೇ ದೊಡ್ಡ ರೌಡಿ. ಸೊ ಅವನಿಂದ ಇವಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಸ್ವಲ್ಪ ದಿನ ಬುರ್ಕಾ ಹಾಕೊಂಡೆ ಕಾಲೇಜ್ಗೆ ಹೋಗು. ಒನ್ಸ್ ಅವನು ಕಾಲೇಜ್ ಹತ್ರ ಬರೋದ್ನ ನಿಲ್ಸಿದ್ಮೇಲೆ ನೀನು ಬುರ್ಕಾನ ರಿಮೂವ್ ಮಾಡು ಅಂತ ಆಯಿಷಾ ಹೇಳಿರ್ತಾಳೆ. ಹಾಗೇನೆ ಇವಳು ಅರ್ಜುನ್ನ ಇಷ್ಟಪಡ್ತಿರೋ ವಿಷಯನ ಹೇಳಿ ಅವ್ರ ತಂದೆನ ಈ ಮದ್ವೆಗೆ ಒಪ್ಪಿಸ್ತಾಳೆ. ನೆಕ್ಸ್ಟ್ ಡೇ ಅರ್ಜುನ್ ಕೊಡ್ಸಿದ್ದ ಸೀರೆನ ಉಟ್ಕೊಂಡು ರಿಜಿಸ್ಟರ್ ಆಫೀಸ್ ಕಡೆ ಬರ್ತಾ ಇರುವಾಗ ಇವಳನ್ನ ಇದಕ್ಕೂ ಮುಂಚೆ ಫಾಲೋ ಮಾಡ್ತಿದ್ದ ಆ ರೌಡಿ ಟ್ರಾಫಿಕ್ ನಲ್ಲಿ ಇರೋದ್ ನೋಡಿ ಇವಳಿಗೆ ಗಾಬರಿ ಆಗಿದೆ. ಇವನು ಕೂಡ ಅವಳನ್ನ ನೋಡಿದ್ರಿಂದ ಅವತ್ತು ನನ್ ಮೇಲೆ ಕೈ ಮಾಡಿದ್ಲು, ಇವತ್ತು ಅವಳನ್ನ ಸುಮ್ನೆ ಬಿಡಬಾರ್ದು ಅಂತ ಆಸಿಡ್ ಹಾಕೋದಕ್ಕೆ ಟ್ರೈ ಮಾಡ್ತಾನೆ. ಅವನಿಗೆ ಹೆದ್ರಿ ಅಮಲ ನೆಕ್ಸ್ಟ್ ಸಿಗ್ನಲ್ ನಲ್ಲಿ ಗಾಡಿ ನಿಲ್ಲಿಸದೆ ಮುಂದೆ ಹೋಗಿದ್ರಿಂದ ಆಕ್ಸಿಡೆಂಟ್ ಆಗಿ ಸ್ಪಾಟ್ ನಲ್ಲೇ ತೀರ್ಕೊಂಡಿದ್ದಾಳೆ. ನಾನು ಆಯಿಷಾ ಅಲ್ಲ ಅಮಲ ಅಂತ ಅರ್ಜುನ್ಗೆ ಹೇಳಿ ಸರ್ಪ್ರೈಸ್ ಕೊಡ್ಬೇಕು, ಹಾಗೇನೆ ನನ್ ಕಣ್ ಮಾತ್ರ ಅಲ್ಲ ನಾನು ಕೂಡ ಚೆನ್ನಾಗೇ ಇದ್ದೀನಿ ಅಂತ ಮುಖ ತೋರ್ಸ್ಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಈ ವಿಷಯ ಗೊತ್ತಿಲ್ಲದೆ ಅರ್ಜುನ್ ಅವಳು ನನಗೆ ಮೋಸ ಮಾಡ್ಬಿಟ್ಲು ಅಂತ ಅನ್ಕೊಂಡಿರ್ತಾನೆ. ಆಮೇಲೆ ನಿತ್ಯ ದೇಹ ಸೇರ್ಕೊಂಡು ಇವನಿಗೋಸ್ಕರ ವೆಯ್ಟ್ ಮಾಡಿರ್ತಾಳೆ. ಆಗ್ಲೇ ಇವನು ಕೂಡ ಕೇರಳಗೆ ಬಂದಾಗ ಇವಳಿಗೆ ತುಂಬಾನೇ ಖುಷಿಯಾಗಿದೆ. ಆಕ್ಚುಲಿ ಅವನು ಇವಳನ್ನ ನೋಡೋಕು ಮುಂಚೆನೆ ಇವಳು ಅವನ್ನ ನೋಡಿರ್ತಾಳೆ. ನಾನೇ ಆಯಿಷಾ ಅಂತ ಹೇಳ್ಬೇಕು ಅನ್ಕೊಂಡಿದ್ಲು. ಆದ್ರೆ ಈಗ್ಲೂ ಅರ್ಜುನ್ ನನ್ನ ನೆನ್ಪಿಟ್ಕೊಂಡಿದ್ದಾನ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಅವನ್ ಜೊತೆಲಿ ಸುತ್ತಾಡಿರ್ತಾಳೆ. ಆದ್ರೆ ಅಷ್ಟ್ರೊಳಗಡೆ ನಿತ್ಯ ಬಾಡಿನಲ್ಲಿದ್ದ ಅಮಲ ಆತ್ಮನ ಓಡಿಸಿರ್ತಾರೆ. ಆಮೇಲೆ ಹೇಗಾದ್ರೂ ಅರ್ಜುನ್ನ ಮೀಟ್ ಆಗ್ಲೇಬೇಕು ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದ ಪಾರ್ವತಿ ದೇಹ ಸೇರಿ ಇಲ್ಲಿ ತನಕ ಬಂದಿದ್ದಾಳೆ. ಇವನು ಹಕ್ಕಿಗಳಿಗೆ ಫುಡ್ ಹಾಕ್ತಿರೋದ್ನ ನೋಡಿ ಇವಳಿಗೆ ಗೊತ್ತಾಗಿದೆ ಅರ್ಜುನ್ ಮನ್ಸಲ್ಲಿ ಈಗ್ಲೂ ನಾನು ಇದ್ದೀನಿ ಅಂತ. ಯಾಕಂದ್ರೆ ಇವಳು ಬುರ್ಕಾ ಹಾಕಿದ್ದ ಸಂದರ್ಭದಲ್ಲಿ ತುಂಬಾ ಸಲ ಪಕ್ಷಿಗಳಿಗೆ ಫುಡ್ ಕೊಡ್ತಾ ಇರೋದ್ನ ಅರ್ಜುನ್ ನೋಡಿರ್ತಾನೆ. ನಾನ್ ಯಾರು ಅನ್ನೋದ್ನ ನಿನ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿತ್ಯನ ಇಷ್ಟಪಡ್ತಿದ್ಯಾ ಅನ್ನೋದು ಗೊತ್ತಾಯ್ತು. ಇನ್ಮೇಲೆ ನಾನು ಈ ದೇಹದಲ್ಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅಮಲ ಆತ್ಮ ಪಾರ್ವತಿ ದೇಹ ಬಿಟ್ಟು ಹೋಗುತ್ತೆ. ಅರ್ಜುನ್ ನಾನ್ ಹೇಳೋದ್ನ ಕೇಳು ಅನ್ನೋ ಅಷ್ಟ್ರಲ್ಲಿ ಅದು ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. ಈಗ ಇವಳು ನಾರ್ಮಲ್ ಆದಾಗ ನೀನ್ ಯಾರು ಅಂತ ಗಲಾಟೆ ಮಾಡ್ತಾಳೆ. ಆಗ್ಲೇ ಇವನಿಗೆ ಗೊತ್ತಾಗಿದೆ ಅಮಲ ಆತ್ಮ ಇವಳ ದೇಹ ಬಿಟ್ಟು ಹೋಗಿದೆ ಅಂತ. ಅಷ್ಟ್ರಲ್ಲಿ ಪಾರ್ವತಿನ ಮದ್ವೆ ಆಗ್ಬೇಕಿದ್ದ ವ್ಯಕ್ತಿ ಇಲ್ಲಿಗೆ ಬಂದು ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಅವಳಿಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ಅರ್ಜುನ್ ಅವ್ರನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಅವರೆಲ್ಲ ಸೇರಿ ಅರ್ಜುನ್ಗೆ ಸರಿಯಾಗಿ ಹೊಡಿತಾರೆ. ಅಷ್ಟ್ರಲ್ಲಿ ಮತ್ತೆ ಪಾರ್ವತಿ ದೇಹ ಸೇರ್ಕೊಂಡಿರೋ ಅಮಲ ನನ್ನ ಅರ್ಜುನ್ ಮೇಲೆನೆ ಕೈ ಮಾಡ್ತೀರಾ ಅಂತ ಅವ್ರಿಗೆಲ್ಲ ಸರಿಯಾಗಿ ಚಾರ್ಜ್ ಮಾಡ್ತಾಳೆ. ಹಾಗೇನೆ ಅರ್ಜುನ್ಗೆ ಪೆಟ್ಟಾಗಿರೋದ್ರಿಂದ ಹಾಸ್ಪಿಟಲ್ಗೂ ಸೇರಿಸ್ತಾಳೆ. ವಿಷಯ ತಿಳ್ಕೊಂಡು ನಿತ್ಯ ಹಾಸ್ಪಿಟಲ್ಗೆ ಬಂದು ರಿಜಿಸ್ಟರ್ ನ ನೋಡಿದಾಗ ಅಮಲ ಅಂತ ಸೈನ್ ಹಾಕಿರ್ತಾಳೆ. ಸೊ ಆಗ್ಲೇ ಇವಳಿಗೆ ಸಿಸ್ಟರ್ ಕೇರಳನಲ್ಲಿ ನಡೆದ ವಿಷಯನ ಹೇಳಿದ್ದು ನೆನಪಾಗುತ್ತೆ. ನಿನ್ ಬಾಡಿಲಿದ್ದ ಆತ್ಮದ ಹೆಸರು ಅಮಲ, ಅವಳಿಗೆ ಅರ್ಜುನ್ ಅಂದ್ರೆ ಇಷ್ಟ ಅಂತ. ಸೊ ಹಾಗಾದ್ರೆ ಈ ಹುಡುಗಿ ದೇಹದಲ್ಲಿ ಅಮಲ ಸೇರ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ನಿತ್ಯ ಅವಳ ಜೊತೆಲಿ ಮಾತಾಡೋದಕ್ಕೆ ಟ್ರೈ ಮಾಡಿದಾಗ ನಿನ್ನ ಅರ್ಜುನ್ ಲವ್ ಮಾಡ್ತಾ ಇದ್ದಾನ, ಅದಕ್ಕೇನೆ ನೀವಿಬ್ರು ಆ ದಿನ ಕಿಸ್ ಮಾಡ್ಕೊಂಡ್ರ? ಆಗ ನಿತ್ಯ ನೋಡಿ ನೀವು ಅನ್ಕೊಂಡಿರೋ ತರ ಏನು ಇಲ್ಲ,
ನಾನೇ ಅವನಿಗೆ ಕಿಸ್ ಮಾಡ್ದೆ. ಆಗ ಅವನು ನನಗೊಂದು ವಿಷಯನ ಹೇಳ್ದ. ಕೇರಳನಲ್ಲಿ ನಿನ್ನ ನೋಡಿದಾಗ ಇದ್ದ ಫೀಲಿಂಗ್ ಈಗ ಇಲ್ಲ. ಅಲ್ಲಿ ನಿನ್ನ ಆಟಿಟ್ಯೂಡ್ ನೋಡಿ ಲವ್ ಆಗಿತ್ತು, ಅದಕ್ಕೇನೆ ನಿನ್ನ ಇಷ್ಟಪಟ್ಟೆ. ಆದ್ರೆ ಈಗ ನಿನ್ನ ಆಟಿಟ್ಯೂಡ್ ನೋಡಿ ನನಗೆ ಇಷ್ಟ ಆಗ್ತಿಲ್ಲ. ನಾವಿಬ್ರು ಒಟ್ಟಿಗೆ ಇದ್ರೆ ಸರಿಯಾಗಲ್ಲ ಅಂತ ಹೇಳ್ದ. ಆಗ್ಲೇ ಗೊತ್ತಾಯ್ತು ಅವನು ಸ್ಟಿಲ್ ನಿನ್ನನ್ನೇ ಲವ್ ಮಾಡ್ತಾ ಇದ್ದಾನೆ ಅಂತ. ಇದನ್ ಕೇಳಿ ಇವಳಿಗೆ ಖುಷಿ ಆಗುತ್ತೆ, ಅರ್ಜುನ್ ನನ್ನೇ ಲವ್ ಮಾಡ್ತಿದ್ದಾನ ಅಂತ. ಅಷ್ಟ್ರಲ್ಲಿ ಕಿಶೋರ್ ಅಲ್ಲಿಗೆ ಬಂದು ನೀವು ಹೋಗಿ ಮನೇಲಿ ರೆಸ್ಟ್ ಮಾಡಿ, ನಾನ್ ಇವನ್ನ ನೋಡ್ಕೋತೀನಿ ಅಂತ. ಈಗ ಅರ್ಜುನ್ಗೆ ಎಚ್ಚರಿಕೆ ಆಗಿ ಅಮಲ ಎಲ್ಲಿ ಅಂತ ಕೇಳಿದಾಗ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂಗೆ ಕಿಶೋರ್ ಏನ್ ಮಾಡಿದ್ದಾನೆ ಗೊತ್ತಾ? ಒಂದು ಸೀನ್ ನಲ್ಲಿ ಅರ್ಜುನ್ ಹೇಳಿರ್ತಾನೆ, ನೀನು ಕೇರಳಗೆ ಹೋಗಿ ಆ ಸ್ವಾಮೀಜಿಗೆ ವಿಷಯ ಹೇಳಿ ಇಲ್ಲಿ ಕರ್ಕೊಂಡ್ ಬಾ ಅಂತ. ಸೊ ಇವನು ರಾಂಗ್ ಟೈಮ್ ಅಲ್ಲಿ ಸ್ವಾಮೀಜಿನ ಕರ್ಸಿ ಪ್ಲಾನ್ ಮಾಡಿ ಅಮಲ ಆತ್ಮ ಸೇರ್ಕೊಂಡಿರೋ ಪಾರ್ವತಿನ ಮನೆಗೆ ಕಳ್ಸಿರ್ತಾನೆ. ಅಲ್ಲಿಗೆ ಆಲ್ರೆಡಿ ಆ ಸ್ವಾಮೀಜಿ ಬಂದು ಇವಳಿಗೆ ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ. ಗಾಬರಿ ಆಗಿದ್ದ ಅರ್ಜುನ್ ಹಾಸ್ಪಿಟಲ್ ಇಂದ ಓಡ್ ಬರ್ತಾನೆ. ಅವ್ನ್ ಬರೋ ಅಷ್ಟ್ರಲ್ಲಿ ಪಾರ್ವತಿ ದೇಹದಲ್ಲಿದ್ದ ಅಮಲ ಆತ್ಮನ ಬಾಟಲ್ ನಲ್ಲಿ ಕೂಡ ಹಾಕಿರ್ತಾರೆ. ಸ್ವಾಮೀಜಿ ಅರ್ಜುನ್ಗೆ ಹೇಳ್ತಾರೆ, ಬೇರೆಯವ್ರ ದೇಹದಲ್ಲಿ ಇನ್ನೊಂದು ಆತ್ಮ ಇರೋದು ಪ್ರಕೃತಿಗೆ ವಿರುದ್ಧ ಅಂತ. ಕೆಲವು ದಿನಗಳ ನಂತರ ಅರ್ಜುನ್ ನಿತ್ಯನ್ ನೋಡಿ ಅವಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಡ್ರಾಪ್ ಮಾಡೋದಕ್ಕೆ ಹೋದಾಗ ಯಾರೋ ಒಬ್ಬ ಒಂದು ಹುಡುಗಿಗೆ ಟಾರ್ಚರ್ ಮಾಡ್ತಿರೋದ್ ನೋಡಿ ನಿತ್ಯ ಅವನಿಗೆ ಸರಿಯಾಗಿ ಹೊಡಿತಾಳೆ. ಇವಳ ಆಟಿಟ್ಯೂಡ್ ನೋಡಿ ಅರ್ಜುನ್ಗೆ ಮತ್ತೆ ಆಯೇಷಾ ಅಲಿಯಾಸ್ ಅಮಲ ನೆನಪಾಗ್ತಾಳೆ. ಸೊ ಇವಳ ದೇಹದಲ್ಲಿ ಮತ್ತೆ ಅಮಲ ಆತ್ಮ ಸೇರ್ಕೊಂಡಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸರಿ, ಅಮಲ ಆತ್ಮನ ಬಾಟಲ್ ನಲ್ಲಿ ಕೂಡ ಹಾಕಿದ್ರು ಅಲ್ವಾ, ಮತ್ತೆ ಹೇಗ್ ಬಂದ್ಲು ಅಂತ ಅನ್ನಿಸ್ತಾ ಇದೆಯಾ? ಆಕ್ಚುಲಿ ಅವಳ ಆತ್ಮನ ಕೂಡು ಹಾಕಿದ್ದ ಬಾಟಲ್ ನ ಕೆರೆಗೆ ಬಿಸಾಡಿರ್ತಾರೆ. ಆ ಬಾಟ್ಲ್ ಹೊಡೆದೋಗಿ ಮತ್ತೆ ಅಮಲ ಆತ್ಮ ನಿತ್ಯ ದೇಹ ಸೇರ್ಕೊಂಡಿದೆ. ಸೊ ಈಗ ಅರ್ಜುನ್ ಇವಳನ್ನ ಮದ್ವೆ ಆಗೋ ನಿರ್ಧಾರ ಮಾಡ್ತಾನೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.